ಬೈಕ್ ಮಂಡಿ ಚಿಪ್ ಹೊಡೆದಾಗಿರೋದು. ಹೌದೌದೌದೌದೌದು. ಹೌದು ಹೇಳಿ. ನಾನೇ ಸರ್, ಅದು ನಾನೇ ಆಕ್ಸಿಡೆಂಟ್ ಆಗಿರೋದು. ನಿಮ್ ಮಂಡಿ ಚಿಪ್ಪೇನೆ ಎಲ್ಲ ಪುಡಿ ಆಗಿರೋದು. ಹೌದು ಸರ್, ನನ್ನ ಮಂಡಿ ಚಿಪ್ ಪುಡಿ ಪುಡಿ ಆಗಿದೆ, ಮತ್ತೆ ತೈ ಬೋನ್ ಕಟ್ ಆಗಿದೆ. ಈಗ ನಾನ್ ನಿನ್ನೆ ಹಾ, ಸರ್. ಅದ್ರದೊಂದು ವಿಡಿಯೋ ಮಾಡಾಕ್ದೆ. ಓಕೆ ನೀವು ಆ ರೀತಿಲೆಲ್ಲ ರಾಪಿಡೋ ಸಂಸ್ಥೆಯವರು ನಮ್ಗೆ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳಿದ್ರೆ ಯಾರು ಕಟ್ಕೊಡಲ್ಲ ಬ್ರದರ್. ಓಕೆ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈಗ ಪೊಲೀಸ್ ಸ್ಟೇಷನ್ಗೆ ಆಸ್ಪತ್ರೆ ಅವರೇ ಮಾಹಿತಿ ಕೊಟ್ಟಿರ್ತಾರೆ. FIR ಆಗಿದೆ ಸರ್ ಅದು. ಈಗ ಪೊಲೀಸರು ಬಂದು ನಿಮ್ಮ ಹತ್ರ ಎಲ್ಲ ಸ್ಟೇಟ್ಮೆಂಟ್ ತಗೊಂಡು FIR ಮಾಡಿರ್ತಾರಲ್ವಾ. ಹೌದು ಸರ್. ಈಗ ವೈಟ್ ಬೋರ್ಡ್ 2 ವೀಲರ್ ಗಾಡಿ ಮೇಲೆ FIR ಆಗಿರುತ್ತೆ. ಹೌದು ಸರ್. ಜೊತೆಗೆ ಆ ರೈಡರ್ ಯಾರ ಆ ಸ್ಕೂಟರ್ ನ ಓಡಿಸ್ತಿರ್ತಾನೆ ಅವನ ಮೇಲೂ ಕೂಡ ಮಾಮೂಲಿ ಹೌದು, ಹೌದು. ಅದೇ FIR ಅಲ್ಲೇ ಅವನ್ನ ಮೆನ್ಷನ್ ಮಾಡಿರ್ತಾರೆ. ಹೌದು ಸರ್. ಈಗ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ ಆ ಸ್ಕೂಟರ್ RC ಓನರ್ ಅವನೇನಾ ಅಥವಾ ಬೇರೆ ಅವನ ಅಂತ ತಿಳ್ಕೊಳ್ಳಿ. ಒಂದು ಓಕೆ, ಅದು ಅವನೇನಾ ಬೇರೆ ಅವನ ಗೊತ್ತಿಲ್ಲ ಸರ್, ಯಾಕಂದ್ರೆ ಹಾಸ್ಪಿಟಲ್ ಆಕ್ಸಿಡೆಂಟ್ ಆದ ಹಾಸ್ಪಿಟಲ್ ಇದ್ದೀನಿ. ಯಾಕೆ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಡೋರ್ ಗಾಡಿನ ಯಾರೋ ಇನ್ನೊಬ್ರು ಓಡಿಸ್ತಾ ಇರ್ತಾರೆ, ಆದ್ರೆ ಅವನು Okay. ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರಲ್ಲ, ಸೆಕೆಂಡ್ಸ್ ಅಲ್ಲಿ ತಗೊಂಡಿರ್ತಾರೆ. ಓಕೆ ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಕೆಲವರೆಲ್ಲ ಹಿಂದಿಯವ್ರುಗಳೆಲ್ಲ ಬಂದಿರೋದ್ರಿಂದ ಕಂಡೋರ್ ಗಾಡಿ ಎಲ್ಲ ಹಿಂದಿಯವ್ರ ಕೈಯಲ್ಲಿ ಇದಾವೆ. ಓಕೆ. ಹಂಗಾಗಿ RC ಓನರ್ ಅಂತ ಯಾರು ಇರ್ತಾನಲ್ಲ, ಹಾ ಆ ಗಾಡಿ RC ಓನರ್ ಮೇಲೆ ನೀವು ಇವಾಗ ಏನ್ FIR ಕಾಪಿ ಇಟ್ಕೊಂಡಿದೀರಾ, ಓಕೆ ನಿಮಗ್ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನನ್ಗೆ ಹೇಳಿ, ನಾನೊಬ್ರು ಲಾಯರ್ ನಂಬರ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಓಕೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಅವ್ರ ಕಡೆಗೆ ಆ FIR ಕಾಪಿ ಕೊಡಿ. ಓಕೆ ಇದಕ್ಕೆ ಗೌರ್ಮೆಂಟ್ ಲಾಯರ್ನೆಲ್ಲ ನೇಮ್ಸಕ್ ಹೋಗ್ಬೇಡಿ, ನಿಮ್ಗೇನು ವರ್ಕೌಟ್ ಆಗಲ್ಲ. ಓಕೆ. ಈ ಪ್ರೈವೇಟ್ ಲಾಯರ್ ನ ಇಟ್ಟು FIR ಕಾಪಿ ಅವ್ರಿಗೆ ಕೊಟ್ರೆ ಹಾ ಅವ್ರೇನ್ ಮಾಡ್ತಾರೆ, RC ಓನರ್ಗೆ ಲೀಗಲ್ ಆಗಿ ಏನ್ ನೋಟಿಸ್ಗಳು ಕೊಡ್ಬೇಕು ಅದನ್ನ ಕೊಡ್ತಾರೆ. ಓಕೆ ಆಗ ಏನ್ ಮಾಡ್ತಾರೆ, ನೀವ್ ಏನ್ ಪರಿಹಾರ ಕೇಳ್ತಿದಿರಲ್ಲ, ಈಗ ನೀವು ನಿಮ್ ಮನೆಯವರು ನಮ್ಗೆ ಹಿಂಗೆ ಪರಿಹಾರ ಬೇಕು ಅಂತ, ಅದು ರಾಪಿಡೋ ಸಂಸ್ಥೆ ಅವ್ನು ಕೊಡಲ್ಲ. ಓಕೆ. ಈ ವೈಟ್ ಬೋರ್ಡ್ 2 ವೀಲರ್ RC ಓನರ್ ಯಾರಿರ್ತಾನೆ ಅವನು ಮಾತ್ರ ಈ ಪರಿಹಾರ ಕೊಡೋದಕ್ ಸಾಧ್ಯ. ಹಿಂಗೆ ರ್ಯಾಪಿಡೋ ಕಡೆಯಿಂದ ಏನಾಗಲ್ಲ ಹಂಗಾದ್ರೆ? ಏನು ಸಿಗಲ್ಲ, ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆ ಇವಾಗ ಫಸ್ಟ್ ಏನ್ ಮಾಡ್ಬೇಕು, ನೀವು FIR ಇಟ್ಕೊಂಡು ಒಬ್ಬ 2 ವೀಲರ್ RC ಓನರ್ ಮೇಲೆ ಕೇಸ್ ಹಾಕಿದ್ರೆ ಆ RC ಓನರ್ ಏನ್ ಮಾಡ್ತಾನೆ, ಆ ಗಾಡಿ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಅಲ್ಲಿ ಹೋಗಿ ಕೇಸ್ ಫೈಲ್ ಮಾಡ್ಕೊಳ್ಳೋ ಅನ್ನೋ ರೀತಿಲಿ ಮೂವ್ಮೆಂಟ್ ಮಾಡ್ತಾನೆ ಅಷ್ಟೇ. ಓಕೆ ಆದ್ರೆ ಈ ಕೇಸು ಕೋರ್ಟ್ ಹೋದ್ಮೇಲೆ ಆ ಗಾಡಿ ಇನ್ಶೂರೆನ್ಸ್ ಸಂಸ್ಥೆಯವರು ಆ ಕೋರ್ಟ್ ಬರ್ತಾರೆ. ಓಕೆ ಬಂದಾದ್ಮೇಲೆ ನೋಡಿ, ಇದು ಪ್ರೈವೇಟ್ ಗಾಡಿ ಅಂದ್ರೆ ಅವ್ರ ಸ್ವಂತ ಬಳಕೆಗೆ ಬಳಸ್ಕೊಳ್ಳೋ ಅಂತ ಇರೋ ಗಾಡಿ. ಹೌದು, white board ಇದನ್ನ ಗಾಡಿ. ಇದನ್ನ ಒಂದು ಸಂಸ್ಥೆ ಜೊತೆಗೆ ಇವ್ರು ಒಳ ಒಪ್ಪಂದ ಮಾಡ್ಕೊಂಡು ಹಾ ಇವರು ಒಬ್ಬ ಪ್ರಯಾಣಿಕನ್ನ ಇನ್ನೊಂದ್ ಕಡೆಗೆ ಸಾಗಿಸ್ತಿದಾರೆ. ಇದಕ್ಕೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇಲ್ಲ, ಓಕೆ ಹಂಗಾಗಿ ನಾವ್ ಇದಕ್ಕೆ ಇನ್ಶೂರೆನ್ಸ್ ಕಟ್ಕೊಡಕ್ ಬರೋದಿಲ್ಲ ಅನ್ನೋ ರೀತಿಲಿ ಅವ್ರು ಹೇಳೋದು. ಓಕೆ ಅವಾಗ ಏನಾಗುತ್ತೆ, ಕೋರ್ಟ್ RC ಓನರ್ಗೆ ನೀನು ಅವರು ಕೇಳಿರುವಂತ ಪರಿಹಾರ, ಈಗ ಉದಾಹರಣೆಗೆ ನೀವು ಒಂದು 25 ಲಕ್ಷನೋ 30 ಲಕ್ಷನೋ ಇಲ್ಲ ಒಂದ್ 80 ಲಕ್ಷನೋ ಈ ತರ ಏನೋ ಒಂದು ಪರಿಹಾರ ಹಾಕ್ತೀರಾ, ಓಕೆ ಅದನ್ನ RC ಮಾಲೀಕನೇ ಕಟ್ಕೊಡ್ಬೇಕು. ಓಕೆ ಅವನ ಹತ್ರ ಏನಾದ್ರೂ ಆಸ್ತಿ ಪ್ರಾಪರ್ಟಿ ಈ ತರದ್ ಏನೇ ಇತ್ತು ಅಂದ್ರೂ ಕೋರ್ಟ್ ಖಂಡಿತ ಮುಟ್ಕೋಲ್ ಹಾಕಿ ಕಟ್ಟಿಸ್ಕೊಡುತ್ತೆ. ಇಲ್ಲ ಅಂದ್ರೆ ಅವನ್ನ ಜೈಲ್ಗೂ ಕೂಡ ಹಾಕುವಂತ ಚಾನ್ಸಸ್ಗಳು ತುಂಬಾ ಇದಾವೆ, ಆ ತರದ ಘಟನೆಗಳು ನಡೆದಿದಾವೆ. ಓಕೆ ಈ ಪ್ರಕ್ರಿಯೆ ಬಂದು ಆ ಗಾಡಿಯ RC ಮಾಲೀಕನ ಮೇಲೆ ಮತ್ತೆ ಆ ಗಾಡಿ ರೈಡರ್ ಮೇಲೆ ಬೀಳುವಂತ ಪ್ರಭಾವ ಇದು. ಓಕೆ ಇವಾಗ ನೀವೇನ್ ಮಾಡ್ಬೇಕು, ಆ ಆಪ್ ಮುಖಾಂತರ ಏನ್ ಈ ಒಂದು ಸೇವೆ ತಗೊಂಡಿದೀರಾ, ಹೌದು ಆ ಆಪ್ ಸಂಸ್ಥೆಯವ್ರ ಮೇಲೂ ಕೂಡ ಲಾಯರ್ಗೆ ಹೇಳ್ಬಿಟ್ಟು ಅವ್ರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿಸ್ಬೇಕು. ಓಕೆ ನೀವು ಇದು ಈಗ ಆಟೋನು ಇದೆ, ಕಾರು ಇದೆ, ಇದೆಲ್ಲ ಇದ್ಮೇಲೂ ಕೂಡ ಇಂಥ ಆಪ್ ಅಲ್ಲಿ 2 ವೀಲರ್ ಸೇವೆನ ಮಾಡಿಸ್ತಿದ್ದೀರಲ್ಲ, ಹೌದು ಇದು ಲೀಗಲ್ ಆಗಿತ್ತು ಅಂದ್ಮೇಲೆ ನಿಮ್ಮ ಸಂಸ್ಥೆಯಿಂದ ನಮ್ಗೆ ಪರಿಹಾರ ಕೊಡಿ ಅನ್ನೋ ರೀತಿ ಲಾಯರ್ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಓಕೆ ಈಗ ಅವರು ನಿಮ್ಗೆ ಪರಿಹಾರನ ಆ ಸಂಸ್ಥೆಯಿಂದ ಕಟ್ಕೊಡ್ಬೋದು, ಇಲ್ಲ ಅವರೇ ಆದ್ರೂ ಅದೇ ಒಟ್ಟಲ್ಲಿ ಆ ಸಂಸ್ಥೆಯಿಂದ ಪರಿಹಾರ ಬಂದ್ರು ಬರ್ಬೋದು. ಓಕೆ ಬರ್ಲಿಲ್ಲ ಅಂದಾಗ ಏನಾಗುತ್ತೆ, ಅವ್ರನ್ನೂ ಕೂಡ ಕೋರ್ಟ್ ಎಳೆಯುವಂತ ಕೆಲಸನೂ ಕೂಡ ನೀವು ಮಾಡ್ಬೋದು. ಓಕೆ ಇಲ್ಲಿ 2 ಆಂಗಲ್ ಅಲ್ಲಿ ಮೂವ್ ಮಾಡ್ಬೇಕು. ಓಕೆ ನಿಮ್ಗೆ ಯಾರಾದ್ರೂ ಗುರ್ತು ಪರಿಚಯ ಲಾಯರ್ ಇದ್ರೆ ಅವ್ರ ಹತ್ರ ಇದನ್ನ ನೀಟಾಗಿ ಮನವರಿಕೆ ಮಾಡ್ಕೊಡಿ. ಓಕೆ ಇಲ್ಲ ಅಂದ್ರೆ ನೀವೇನ್ ನನ್ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ, ಲಾಯರ್ ನಂಬರ್ ಕಳಿಸ್ತೀನಿ, ನಾನು ಅವ್ರ ಹತ್ರನೂ ಮಾತಾಡ್ತೀನಿ, ನೀವ್ ಇದಿಷ್ಟು ಮಾಡ್ಕೊಳ್ಳಿ. ಇವಾಗ ನೀವೇನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದೀರಲ್ಲ, ಹೌದು ಸರ್, ಇವಾಗ ನೀವೇನ್ ಹಣನ ನೀವ್ ಕೈಯಿಂದ, ನನ್ನ ಪ್ರಕಾರ ನೀವೇ ಕೈಯಿಂದ ವ್ಯಯ ಮಾಡ್ತಿದ್ದೀರ ಅಂತ ನಂಗೆ ಗೊತ್ತು. ಕೈಯಿಂದ ಕೊಡ್ತೀನಿ ಹೌದು, ಸರ್. ಇದನ್ನ ಈಗ RC ಅವ್ನ್ 2 ವೀಲರ್ ಅವನು ಕೂಡ ಬಂದು ಕಟ್ಕೊಡೋದಿಲ್ಲ ಅಂತಾನೆ ಅನ್ಕೊಳ್ಳಿ ಇವಾಗ ತಾತ್ಕಾಲಿಕ. ಹೌದೌದೌದು ಇಲ್ಲಿಂದ ಹಿಡಿದು ಆ ಕೇಸ್ ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ಮೆಡಿಸನ್ ಇಂದ ಹಿಡಿದು ಕೋರ್ಟ್ ಹೋಗ್ ಬರೋ ಖರ್ಚು, ಲಾಯರ್ ಖರ್ಚು, ಇವೆಲ್ಲ ಅಪ್ ಟು ಡೇಟ್ ಏನಿದೆ ಪ್ರತಿಯೊಂದನ್ನು ಕೂಡ ಲೆಕ್ಕ ಬರ್ದಿಟ್ಟು ಸಾಧ್ಯ ಆದಷ್ಟು ಎಷ್ಟು ಬಿಲ್ಗಳು ಸಿಗುತ್ತೋ ಓಕೆ ಆ ಎಲ್ಲಾ ಬಿಲ್ಗಳನ್ನು ಕೂಡ ಒಂದ್ ಫೈಲ್ ಮಾಡಿಡಿ. ಓಕೆ ನೀವು 10 ರೂಪಾಯಿ ಖರ್ಚು ಮಾಡಿದ್ರು ಬಿಲ್ ಸಿಗ್ತಾ ಫೈಲ್ ಮಾಡಿಡಿ. ಓಕೆ ಖಂಡಿತ ನಿಮ್ಗೆ ಕೋರ್ಟ್ ಇಂದ ಆ ದುಡ್ಡನ್ನ ಅಷ್ಟು ಕೂಡ ಕಟ್ಸ್ಕೊಡುತ್ತೆ, ನಿಮ್ ಪರಿಹಾರನು ಕೂಡ ಕಳುತ್ತೆ. ನಿಮ್ ಜೀವನಕ್ಕೆ ನೀವೇನು ನಿರೀಕ್ಷೆ ಪಟ್ಟು ಒಂದ್ ಪರಿಹಾರ ಅಮೌಂಟ್ ಕೇಳಿರ್ತೀರಾ ಅದು ಖಂಡಿತ ಸಿಕ್ಕೇ ಸಿಗುತ್ತೆ.
ಓಕೆ. ನೀವು ಕಾನೂನಾತ್ಮಕವಾಗಿ ಮುಂದುವರೆದಾಗ ಮಾತ್ರನೇ ಬ್ರದರ್ ನಿಮ್ಗೆ ಅನುಕೂಲ ಆಗೋದು. ಅದನ್ನ ಬಿಟ್ಟು ನೀವು ಮೀಡಿಯಾದಲ್ಲಿ ನನ್ಗೆ ಹಿಂಗೇನೋ ಆಗೋಯ್ತು ಅಂತ ಹೇಳಿದ್ರೆ ಯಾವ ಮೀಡಿಯಾದವ್ರು ಅವರು ಅಷ್ಟೇ ಸುದ್ದಿನ ಪ್ರಸಾರ ಮಾಡ್ಬಿಡ್ಬೇಕು ಅಷ್ಟೇ. ಯಾಕೆಂದ್ರೆ ಅವ್ರಿಗೆ ಅವತ್ತೊಂದಿನ ಒಂದು ವಿಷಯ ಬೇಕು, ಆ ವಿಷಯ ಸ್ಪ್ರೆಡ್ ಆಗ್ಬೇಕು. ಹೌದು. ಆದ್ರೆ ಅವ್ರಂತೂ ನ್ಯಾಯ ಕೊಡ್ಸಕ್ ಸಾಧ್ಯ ಇಲ್ಲ. ಓಕೆ. ನಿಮಗ್ ನ್ಯಾಯ ಕೊಡ್ಸೋದ್ ಒಂದೇ, ಈಗೇನು ಪೊಲೀಸ್ ಇಲಾಖೆಯಿಂದ FIR ಆಗ್ತದೆ, ಈ FIR ಕಾಪಿ ಇಟ್ಕೊಂಡು ನೀವು ಲಾಯರ್ ಏನ್ ಭೇಟಿ ಮಾಡ್ತೀರಿ, ಲಾಯರ್ ಥ್ರೂ ಏನು ಪ್ರೋಸೆಸ್ಗಳು ನಡೀತದೆ, ಕಾನೂನಾತ್ಮಕವಾಗಿ ಹೋದ್ರೆ 100% ನಿಮ್ಗೆ ಪರಿಹಾರ ಸಿಗುತ್ತೆ. ಪಾಪ ನಿಮ್ ಮನೆಯವ್ರು ಏನ್ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂದ್ರು ಅದು ಕೂಡ ಆಕ್ರೋಶಕ್ಕೆ ಒಳ್ಳೇದಾಗುತ್ತೆ. ಓಕೆ. ಆಕ್ಚುಲಿ ನೋಡಿ ಬ್ರದರ್, ನಮ್ಗೆ ನಿಮ್ಗೆ ಹಂಗಾಗಿದೆ ಅಂತಲ್ಲ, ಪಾಪ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಆತರ ಆಯ್ತು ಅಂದ್ರೆ ನನ್ಗೂ ಬೇಜಾರ್ ಅನ್ನಿಸ್ತು. ಹೌದು ಸರ್, ಹೌದು. ಈಗ ನಾವು ಮಾಡ್ಕೊಳ್ಳೋ ತಪ್ಪಿಗೆ ದೇವ್ರನ್ನ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ನಾವು ಒಂದ್ ಹೇಳೋದು, ಈಗ ಆಟೋದವ್ರು ಸರಿ ಇಲ್ವಾ, ಕ್ಯಾಬ್ ಅವ್ರು ಸರಿ ಇಲ್ವಾ, ಈಗ ನಾನ್ ಹೇಳೋದಿಷ್ಟೇ, ನಮ್ಮ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟ್. ನಾನು ತಪ್ಪು ಮಾಡ್ಬಿಟ್ಟೆ ಸರ್. ನಾನು ಅವತ್ತೇನ್ ಗೊತ್ತಾ, ರೆಗ್ಯುಲರ್ ಆಗಿ ಕ್ಯಾಬ್ ಆಟೋ ಆತನೇ ಹೋಗೋದು. ನಾನು ಬುಕ್ ಮಾಡಕ್ ಹೋದೆ, ಟೈಮ್ ಬರ್ಲಿಲ್ಲ ಗಾಡಿ, ನಂಗೆ ವಾಶ್ರೂಮ್ ಬೇರೆ ಅರ್ಜೆಂಟ್ ಆಗ್ಬಿಟ್ಟಿತ್ತು. ಅಲ್ಲ ಇರ್ಲಿ, ಅದೇನೋ ಇರ್ಬೋದು, ಇನ್ಸಿಡೆಂಟ್ ಅದೇ ಗ್ರಾಚಾರ ಅದೇ. ಹಂಗಾಗಿ ಸಾಧ್ಯ ಆದಷ್ಟು ನಾವು ನಮ್ ಸೇಫ್ಟಿ ನೋಡ್ಬೇಕು ಸರ್. ನೋಡಿ ನಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಜನ ಹೆಣ್ಮಕ್ಳುಗಳು ಬಿದ್ದಿರೋದು, ಸೊಂಟ ಮುರಿದೋಗಿರೋದು, ಕೈಕಾಲ್ ಮುರಿದೋಗಿರೋದು, ಹೌದು ಬ್ರದರ್. ಪಾಪ ಎಮ್ಮ ಕೋಮಾದಲ್ಲಿದ್ರು. ಅದನ್ನು ಕೂಡ ಮಾದೇವಪುರ ಸ್ಟೇಷನ್ ಅಲ್ಲಿ FIR ಹಾಕ್ಸಿದೀವಿ. ಈಗ ಇಲ್ಲಿ ಯಾರು ನೋಡ್ರಿ, ನಮ್ದನ್ನ ನಾವೇ ನೋಡ್ಕೊಬೇಕು. ನಮ್ಗೆ ಯಾರೋ ಬಂದು ಸಪೋರ್ಟ್ ಮಾಡ್ತಾರೆ, ನಮ್ಗೆ ಯಾರೋ ಬಂದು ಒಳ್ಳೇದ್ ಮಾಡ್ತಾರೆ, ಅವೆಲ್ಲ ಸುಳ್ಳು. ಹೌದು ಸರ್. ನಾವ್ ಏನಕ್ಕೆ ಇದ್ರ ಬಗ್ಗೆ ನಿಮ್ಗೆಲ್ಲ ಇಷ್ಟು ಗೈಡ್ಲೈನ್ಸ್ ಕೊಡ್ತಿದೀವಿ ಅಂದ್ರೆ, ಅಟ್ಲೀಸ್ಟ್ ಇದರಿಂದ ಆದ್ರೂ ಜನ ಅವ್ರಿಗೂ ಹಿಂಗಾಗಿದೆ ಅಂದ್ರೆ ನಾಳೆ ನಮ್ಗಾದ್ರೂ ಇದೇ ಪರಿಸ್ಥಿತಿ ಅಲ್ವಾ ಅನ್ನೋ ರೀತಿ ಆಲೋಚನೆ ಮಾಡ್ಲಿ ಅಂತ. ಪರಿಸ್ಥಿತಿ ಇದೆ. ಯಾಕಂದ್ರೆ ಹೆಂಗ್ ಗೊತ್ತಾ, ಅವ್ನ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ಕೆ ಅವನ ಅಂತಾನೆ, ಆಕ್ನೋ ಇನ್ಶೂರೆನ್ಸ್ ಇದೆ ನಮ್ದು, ನೀವು 24 hours ಅಡ್ಮಿಟ್ ಆಗಿದ್ರೆ 30,000 ವರೆಗೂ ಪ್ರೊವೈಡ್ ಮಾಡ್ತೀವಿ. ಹೇಳಿ ಅದ್ರ ಮೇಲೆ ಹೆಚ್ಚಿಗೆ ಆದ್ರೆ 1,00,000 ಆದ್ರೆ ಮಾಡ್ತೀವಿ, 1,00,000 ಮೇಲೆ ಆದ್ರೆ ಮಾಡಲ್ಲ ನಾವು. ಆಯ್ತಪ್ಪ, ಇವಾಗ ನನ್ ಪರಿಸ್ಥಿತಿ ಹಿಂಗಾಗಿದೆಯಲ್ಲ, ಬಂದ್ ಮಾಡ್ರಿ ಅದನ್ನಾದ್ರು ಅಂತ ಕೇಳಿ. ನಾನು ಅದನ್ನ ಕೇಳಿದಕ್ಕೆ ನೀವೆಲ್ಲ ಮುಗಿಸ್ಕೊಂಡು ಬಿಲ್ಸ್ ಎಲ್ಲ ಪ್ರೊವೈಡ್ ಮಾಡಿ, ನಾವು ಚೆಕ್ ಮಾಡ್ತಾರಂತೆ ಅವರು. ಚೆಕ್ ಮಾಡಿ ಜಿನಿನಿಟಿ ಇತ್ತಂದ್ರೆ ಮಾತ್ರ ಪ್ರೊವೈಡ್ ಮಾಡ್ತಾರಂತೆ. ಈಗ ನಂದೀಗ ರನ್ನಿಂಗ್ ಬಿಲ್ 4 ಲಕ್ಷ ಆಗಿದೆ. ಈಗ ನಾನು ಅವಾಗ್ಲೇ ನಿಮ್ಗೆ 2 ಆಪ್ಷನ್ ಕೊಟ್ಟೆ. ಒಂದು, RC ಮಾಲೀಕನ ಮೇಲೆ ಕೇಸ್ ಮಾಡೋದು ಒಂದು, ಎರಡನೇದು ಈ ಸಂಸ್ಥೆ ಮೇಲೆ ಅಂತ. ಇವಾಗ ಅವ್ನ ಸಂಸ್ಥೆ ಏನಂತ ಹೇಳ್ತಾ ಇದ್ದಾನೆ, ಆಕ್ವಾ ಇನ್ಶೂರೆನ್ಸ್ ಜೊತೆಗೆ ಪ್ರಯಾಣಿಕರುಗಳಿಗೆ ನಾವು ಇನ್ಶೂರೆನ್ಸ್ ನ ಟೈ ಅಪ್ ಮಾಡಿದೀವಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಅದು ಬರೀ 2 ವೀಲರ್ ಎಲ್ಲ, ನಮ್ಮ ಆಟೋದಲ್ಲಿ ಹೋದ್ರು ಅಷ್ಟೇ, ಕ್ಯಾಬ್ ಅಲ್ಲಿ ಹೋದ್ರು ಅಷ್ಟೇ, ಪ್ರಯಾಣಿಕರುಗಳಿಗೆ ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳಿ ತಗೊಂತಾರೆ. ಸಂತೋಷ, ನಿಮ್ಗೆ ಅದು ಕೊಟ್ರು ಈಸ್ಕೊಳ್ಳಿ. ಈಸ್ಕೊಂಡ್ ಆದ್ಮೇಲೂ ಕೂಡ ನೀವು ಅವ್ರ ಮೇಲೆ ಲಾಯರ್ ಥ್ರೂ ಕೇಸ್ ಹಾಕ್ಬೋದು. ಯಾಕೆ ಅಂದ್ರೆ ನೋಡಿ, ನಮ್ಗೆ ಗೊತ್ತಿಲ್ಲ, ಈಗ ಸರ್ಕಾರ ಇದು ಬೈಕ್ ಟ್ಯಾಕ್ಸಿಗೆ ಅನುಮತಿ ಇಲ್ಲ ಅಂದ್ರೂ ಕೂಡ ಆಪ್ ಥ್ರೂ ಇಂತ ಬಿಸ್ನೆಸ್ ನ ನಡೆಸಿ ಇವತ್ತು ನಮ್ ಜೀವನನ ಈ ಪರಿಸ್ಥಿತಿ ಮಾಡಿದಾರೆ ಅಂತ ಹೇಳು ಕೂಡ ನೀವು ಆಪ್ ಸಂಸ್ಥೆಯವ್ರ ಮೇಲೆ ಕೇಸ್ ಹಾಕ್ಬೋದು. ಈ ಪ್ರಕ್ರಿಯೆ ನಮ್ಮವ್ರು ಯಾರು ಮಾಡಲ್ಲ ಅಂತಾನೆ ಆ ಬಡ್ಡಿ ಮಕ್ಳು ಈ ತರ ಎಲ್ಲ ಮುಂದುವರ್ಸೋದು. ಮಾಡ್ಬೇಕು, ಮಾಡಿ ತೋರ್ಸ್ದಾಗ್ಲೇ ನನ್ನ ಮಕ್ಳಿಗೆ ಮಟ್ಟ ಹಾಕಕ್ ಸಾಧ್ಯ. ಹೌದು ಸರ್, ಹೌದು. ಯೋಚನೆ ಮಾಡ್ಬೇಡಿ, ಈ ಪ್ರಕ್ರಿಯೆ ನೀವು ಮಾಡ್ಲೇಬೇಕು. ನೀವು ಮಾಡ್ಲಿಲ್ಲ ಅಂದ್ರೆ ದೇವರಣೆಗೋ ನೀವು ಜೀವನ ಪರ್ಯಂತ ನೀವು ನಿಮ್ ಹೆಂಡತಿ ಮಕ್ಕಳು ಸಫರ್ ಮಾಡ್ತೀರಾ. ತುಂಬಾ ಕಷ್ಟ ಇದೆ ಸರ್, ಈಗ ಕಷ್ಟ ಇದೆ. ನಿಮ್ ವಾಟ್ಸ್ಆಪ್ ಒಂದು FIR ಕಳಿಸ್ತೀನಿ ಸರ್, ವಕೀಲರ ನಂಬರ್ ಕಳಿಸ್ತೀನಿ. ಫಸ್ಟ್ ನೀವು ನಿಮ್ಮ ವಕೀಲರನ್ನ ಭೇಟಿ ಮಾಡಿ ಎಲ್ಲಾ ಮಾಹಿತಿ ತಿಳ್ಕೊಳ್ಳಿ. ಅಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿ ಕ್ಲಾರಿಟಿ ಸಿಕ್ತು ಅಂದ್ರೆ ಮೂವ್ ಮಾಡಿ, ಇಲ್ಲ ಅಂದಾಗ ಆಮೇಲೆ ಈ ವಕೀಲರು ಮೂವ್ ಮಾಡಿ. ಸರಿ ಸರಿ ಸರಿ. ನಮ್ ಸಂಘಟನೆ ಲಾಯರ್ ಏನೇ ಮಾಡ್ಕೊಡ್ತಾರೆ. ಸರಿ 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 ಸರಿ. ಓಕೆ ಸರ್, ಥ್ಯಾಂಕ್ ಯು.